ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸಮಾಂತರ ಶ್ರೇಣಿಗಳು ಎನ್ನುವ ಪಾಠವನ್ನು ನೋಡುವ. SSLC ಕರ್ನಾಟಕದ ಮೊದಲನೇ ಪಾಠ ಇದು. ಕರ್ನಾಟಕ SSLC ಮೊದಲನೇ ಪಾಠ ಇದು. ಸಮಾಂತರ ಶ್ರೇಣಿಗಳು. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ನೋಡೋಣ ನಾವು. ಈ ಚಿತ್ರ ತಾವೆಲ್ಲರೂ ನೋಡಿರಬಹುದು. ಇದು ಲಗೋರಿಯ ಚಿತ್ರವನ್ನ, ಲಗೋರಿಯನ ಆಟವನ್ನ ಆಡೋದು. ಕೆಳಗಡೆ ಆರೆಂಜ್ ಕಲರ್ ಇದೆ ಅಲ್ಲ, ಆರೆಂಜ್ ಕಲರ್, ಕೆಂಪು ಕಲರ್, ಆಮೇಲೆ ಗ್ರೀನ್ ಕಲರ್, ಯೆಲ್ಲೋ ಕಲರ್ ಏನಾಗಿದೆ, ದೊಡ್ಡ ಶೇಪ್ ಗಳನ್ನ ಮೇಲೆ ಹೋದಂತೆಲ್ಲ ಸಣ್ಣ ಶೇಪ್ ಗಳು ಹಾಕುವಂತ ಬಂದಿವೆ. ಇನ್ನೊಂದು ಚಿತ್ರವನ್ನು ನೋಡೋಣ. ಇದು ಸೂರ್ಯಕಾಂತಿಯ ಹೂವು. ಈ ಸೂರ್ಯಕಾಂತಿಯ ಹೂವಿನಲ್ಲಿ ಆಕಾರವನ್ನು ನೋಡ್ಬೇಕು. ಮೊದಲ ಕೇಂದ್ರದಲ್ಲಿ ಸಣ್ಣ ಸಣ್ಣ ಹೂಗಳಿವೆ, ಅವು ದೊಡ್ಡದಾಕುವಂತ ಬಂದಿವೆ, ಗಾತ್ರದಲ್ಲಿ ಹೆಚ್ಚಾಕುವಂತ ಬಂದಿವೆ. ಇದರಲ್ಲಿ ನಾವು ಸ್ವಲ್ಪ ಜೂಮ್ ಮಾಡಿ ನೋಡಿದಾಗ ಅದೇ ಸೂರ್ಯಕಾಂತಿಯ ಹೂವು ಕೇಂದ್ರದಲ್ಲಿ ಸ್ವಲ್ಪ ಸಣ್ಣದಿದೆ. ಆ ರೀತಿ ಶೇಪ್ಸ್ ಗಳನ್ನ ಏರಿಕೆ ಕ್ರಮದಲ್ಲಿ ಹೆಚ್ಚಿಗೆ ಹಾಕುವಂತ ಬಂದಿದೆ. ಜೇನಿನ ಗೂಡನ್ನ ತಾವು ನೋಡಿರ್ಬಹುದು. ಈ ಜೇನಿನ ಗೂಡುಗಳಲ್ಲಿ ಆ ರಂಧ್ರಗಳನ್ನು, ಸಣ್ಣ ಸಣ್ಣ ಷಟ್ಕೋನದ ರಂಧ್ರಗಳನ್ನು ಮೇಲ್ಗಡೆ ಹೋದಂತೆಲ್ಲ ಹೆಚ್ಚಿಗೆ ಹಾಕುವಂತ ಹೋಗುತ್ತೆ. ಇಲ್ಲೊಂದು ಮೊಳಕೆಗಳನ್ನು ನೋಡಬಹುದು. ಆ ಮೊಳಕೆಯನ್ನು ಅದೇ ರೀತಿಯಾಗಿದೆ. ಸಣ್ಣ ಮೊಳಕೆ ಆದ ನಂತರ 2 ದಿನಕ, 3 ದಿನಕ, 4 ದಿನಕ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಹಾಕೋತ ಬಂದಿದೆ. ಇದು ಒಂದು ಪ್ರಕೃತಿಯ ನಿಯಮ, ಹೆಚ್ಚಿಗೆ ಹಾಕೋತ ಬರುತ್ತೆ. ಒಂದು ನವಿಲಿನ ಚಿತ್ರವನ್ನು ನೋಡಬಹುದು. ಇಲ್ಲಿ ಆ ನವಿಲಿನ ಚಿತ್ರದಲ್ಲಿ ಆ ಗರಿಗಳನ್ನು ನೋಡ್ರಿ. ಮೊದಲ ನವಿಲಿನ ದೇಹದಲ್ಲಿ ಸಣ್ಣ ಸಣ್ಣ ಗರಿಗಳಿವೆ, ನಂತರ ಏನಾಗಿವೆ, ಏರಿಕೆ ಕ್ರಮದಲ್ಲಿ ಜಾಸ್ತಿ ಹಾಕೋತ ಬಂದಿವೆ. ಗರಿಗಳ ಡಿಸ್ಟೆನ್ಸ್ ಅನ್ನ, ಒಂದರಿಂದ ಒಂದು ಗರಿಗಳ ಡಿಸ್ಟೆನ್ಸ್ ಅನ್ನ ಹೆಚ್ಚಿಗೆ ಹಾಕೋತ ಬಂದಿದೆ. ಇನ್ನೊಂದು ಹೂವಿನ ಚಿತ್ರ. ಇಲ್ಲಿ ಆ ಹೂವಿನ ದಳಗಳನ್ನು ನೋಡ್ಬೇಕು. ಸಣ್ಣ ಸಣ್ಣ ದಳಗಳು ಕೇಂದ್ರದಲ್ಲಿ ಏನಾಗಿವೆ ಅಂತಂದ್ರೆ ಸಣ್ಣ ಸಣ್ಣಗಳಾಗಿವೆ. ಅದು ಬಾಹ್ಯ ಬರುತ್ತಾ ಏನಾಗಿದೆ, ದಳಗಳ ಆಕೃತಿನ ದೊಡ್ಡದಾಕೋತ ಬಂದಿದೆ. ಹೀಗಾಗಿ ಇವುಗಳ ಎಲ್ಲಾ ಚಿತ್ರವನ್ನ ನೋಡುವುದಾದ್ರೆ, ಇನ್ನೊಂದು ಚಿತ್ರ ಇಲ್ಲಿ ಆ ಸ್ಟೇಡಿಯಂ ನಲ್ಲಿ ಚೇರ್ಸ್ ಗಳ ಅರೇಂಜ್ಮೆಂಟ್ ಅನ್ನ, ಆ ಚೇರ್ಸ್ ಗಳನ್ನ ಯಾವ ರೀತಿ ಇರುತ್ತೆ ಅಂತಂದ್ರೆ ಏರಿಕೆ ಕ್ರಮದಲ್ಲಿ ಮೊದಲಿಗೆ ಕೇಂದ್ರದಲ್ಲಿ, ವೃತ್ತ ಕೇಂದ್ರದಲ್ಲಿ, ಸ್ಟೇಡಿಯಂ ಹತ್ತಿರದಲ್ಲಿ ಸೀಟ್ ಗಳನ್ನ ಕಡಿಮೆ ಇರುತ್ತೆ, ಹೊರಗಡೆ ಬಂದಂತೆಲ್ಲ ಜಾಸ್ತಿ ಹಾಕೋತ ಬರುತ್ತೆ. ಇನ್ನೊಂದು ನೋಡೋಣ. ಇಲ್ಲಿ ರಂಗೋಲಿ ಡಾಟ್ಸ್ ಗಳು ಅಂತ ಹೇಳಿ ಹೇಳ್ಬೋದು. 1, 4, 9 ವರ್ಗ ಸಂಖ್ಯೆಗಳನ್ನು, 1, 4, 9 ವರ್ಗ ಸಂಖ್ಯೆಗಳನ್ನು ಆ ರೀತಿ 25, 16, 25 ಈ ರೀತಿ ಹಾಕೋತ ಹೋಗಿದೆ. ಈಜಿಪ್ಟ್ ನಲ್ಲಿ ಇರುವ ಪಿರಮಿಡ್ ಗಳ ಚಿತ್ರಗಳನ್ನು ತಾವು ನೋಡಿರಬಹುದು. ಬೇಸ್ಮೆಂಟ್ ನಲ್ಲಿ ದೊಡ್ಡದಾದ ಆಕೃತಿ ಏನಿರುತ್ತೆ, ಕೊನೆಯಲ್ಲಿ ಹೋದಂತೆಲ್ಲ ಸಣ್ಣದ ಆಕೃತಿ ಬರುತ್ತೆ. ಕೊನೆಯದೊಂದು ಚಿತ್ರ, ಏಣಿಯ ಚಿತ್ರ. ಕೆಳಗಡೆ ಆ ಏಣಿಯ ಗಾತ್ರ ಜಾಸ್ತಿ ಇದೆ, ಮೇಲ್ಗಡೆ ಹೋದಂತೆಲ್ಲ ಕಡಿಮೆ ಹಾಕೋತ ಬಂದಿದೆ. ಮೇಲ್ಗಡೆ ಹೋದಂತೆಲ್ಲ ಆ ಏಣಿಯ ಸ್ಟೆಪ್ಸ್ ಗಳ ಗಾತ್ರವನ್ನ ಕಡಿಮೆ ಹಾಕೋತ ಬಂದಿದೆ. ಈ ಒಟ್ಟಾರೆ ಚಿತ್ರಗಳನ್ನು ನೋಡುವ ಉದ್ದೇಶ ಏನಂತಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಿವೆ. ಇಲ್ಲಿ ಏನ್ ಹೇಳ್ಬಹುದು ಅಂತಂದ್ರೆ, ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೋತ ಹೋಗ್ಬೋದು ಅಥವಾ ಕಡಿಮೆ ಮಾಡ್ಕೋತ ಬರಬಹುದು. ಇದನ್ನ ನಾವು ಏನಂತ ಹೇಳ್ತೇವೆ ಅಂತಂದ್ರೆ ಸಮಾಂತರ ಶ್ರೇಣಿಗಳು. ಅಂತರಗಳನ್ನು ಗ್ಯಾಪ್ ಮಾಡ್ಕೋತ ಸೇಮ್ ಇದ್ರೆ ಸಮಾಂತರ ಅಂತ ಹೇಳ್ತೇವೆ. ಇಲ್ಲ ಒಂದು ಸೀಕ್ವೆನ್ಸ್ ನಲ್ಲಿ ಇದ್ರೆ ಶ್ರೇಣಿ ಅಂತ ಹೇಳಿ ಕರಿಬಹುದು. ಇಲ್ಲೊಂದು ಸಂಖ್ಯೆನ ನೋಡೋಣ. 1, 2, 3, 4, 5. ಮುಂದಿನ ಸಂಖ್ಯೆ ಯಾವಾಗ ಬರುತ್ತಂತ ಊಹೆ ಮಾಡಬಹುದು. ಎರಡನೇ ಸಂಖ್ಯೆ 2, 4, 6, 8. ಮುಂದಿನ ಸಂಖ್ಯೆ 10 ಆಗುತ್ತೆ. ಇನ್ನೊಂದು ಸಂಖ್ಯೆಯಲ್ಲಿ 1000, 100, 10. ಇಲ್ಲಿ 10 ರಿಂದ ಡಿವೈಡ್ ಹಾಕೋತ ಬಂದ್ರೆ ಮುಂದಿನ ಸಂಖ್ಯೆ 1 ಅನ್ನು ಬರುತ್ತೆ. ಇಲ್ಲಿ 1, 4, 9, 16 ಸಂಖ್ಯೆ ಇದೆ. ಮುಂದಿನ ಸಂಖ್ಯೆ ವರ್ಗ ಸಂಖ್ಯೆಗಳು, ಹಾಗಾಗಿ ಮುಂದಿನ ಸಂಖ್ಯೆ 25. ಇಲ್ಲಿ ಮೊದಲನೇ ಸಂಖ್ಯೆದಲ್ಲಿ ಏನಾಗಿದೆ, ಒಂದು ಸಂಖ್ಯೆಯಿಂದ ಎರಡನೇ ಸಂಖ್ಯೆಗೆ ಏನ್ ವ್ಯತ್ಯಾಸ ಆಗಿದೆ ಅಂತಂದ್ರೆ, ಮೊದಲನೇ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆಗೆ ಮತ್ತೊಂದು 1 ಅನ್ನ ಪ್ಲಸ್ ಮಾಡಿದಾಗ ಎರಡನೇ ಸಂಖ್ಯೆಯನ್ನು ಬರೆಯಿತು. ಎರಡನೇ ಸಂಖ್ಯೆ ಪ್ಲಸ್ 1 ಅನ್ನ ಮಾಡಿದಾಗ ಮೂರನೇ ಸಂಖ್ಯೆಯನ್ನು ಬರೆಯಿತು. ಹಾಗಾಗಿ 5ಕ್ಕೆ ಪ್ಲಸ್ 1 ಅನ್ನ ಸೇರಿದರೆ ಮುಂದಿನ ಸಂಖ್ಯೆ 6 ಸಿಗುತ್ತೆ. ಅದೇ ರೀತಿ ಇವೆರಡು ಸಂಖ್ಯೆಗಳಲ್ಲಿ 2, 4, 6, 8 ಎನ್ನುವ ಸಂಖ್ಯೆಗಳಲ್ಲಿ ಎರಡೆರಡು ಸಂಖ್ಯೆಗಳನ್ನು, ಪ್ರತಿಯೊಂದು ಸಂಖ್ಯೆಗೆ 2 ಅನ್ನ ಕೂಡ್ಕೋತ ಬಂದಿದ್ದ ಮುಂದಿನ ಸಂಖ್ಯೆ 8ಕ್ಕೆ 2 ಅನ್ನ ಕೂಡಿದಾಗ 10 ಸಿಗುತ್ತೆ. ಇಲ್ಲಿ ನೋಡಬಹುದು 1000, 100, 10 ಅನ್ನೋದು ಇಲ್ಲಿ ಪ್ರತಿ ಸಂಖ್ಯೆಗಳಿಗೆ 10 ರಿಂದ ಭಾಗಿಸಲಾಗಿದೆ, ಡಿವೈಡ್ ಮಾಡಲಾಗಿದೆ. 1000ಕ್ಕೆ 10 ರಿಂದ ಭಾಗಾಕಾರ ಮಾಡಿದಾಗ ಮುಂದಿನ ಸಂಖ್ಯೆ 100 ಅನ್ನೋ ಸಿಕ್ತು. 100ಕ್ಕೆ 10 ರಿಂದ ಡಿವೈಡ್ ಮಾಡಿದಾಗ ಮುಂದಿನ ಸಂಖ್ಯೆ 10 ಅನ್ನೋ ಸಿಕ್ತು. 10ಕ್ಕೆ 10 ರಿಂದ ಡಿವೈಡ್ ಮಾಡಿದಾಗ ಮುಂದಿನ ಸಂಖ್ಯೆ 1 ಅನ್ನೋ ಸಿಗುತ್ತೆ. ನೆಕ್ಸ್ಟ್ 1, 4, 9, 16 ಅನ್ನೋದಿದೆ. 1, 4 ಇವು ವರ್ಗ ಸಂಖ್ಯೆಗಳು. ಮುಂದಿನ ಸಂಖ್ಯೆ 5ನೇ ಸಂಖ್ಯೆ ಬರುತ್ತೆ. 5ನೇ ಸಂಖ್ಯೆ ವರ್ಗ ಸಂಖ್ಯೆ 25 ಆಗುತ್ತೆ. ಇಲ್ಲಿ ಇನ್ನೊಂದು ಸಂಖ್ಯೆ ತಾವು ನೋಡಬಹುದು. 1, 5, 9, 13. 1, 5 ಇವು ಇಲ್ಲಿ ಸಂಖ್ಯೆಗಳನ್ನ ಪ್ರತಿಯೊಂದು ಸಂಖ್ಯೆಗಳಿಗೆ 4 ಅನ್ನ ಸೇರಿಸ್ಕೊತ ಬಂದಿದೆ. 10, 8,
6 4 ಮುಂದಿನ ಸಂಖ್ಯೆ 4 8 16 32 ಇನ್ನೊಂದು ಸಂಖ್ಯೆ 0 7 26 63 ಅನ್ನೋದು. ಇಲ್ಲಿ ಪ್ರತಿಯೊಂದು ಸಂಖ್ಯೆಗೆ ಏನಾಗಿದೆ ಅಂತಂದ್ರೆ ಒಂದ್ ಸಂಖ್ಯೆಯಿಂದ ಮತ್ತೊಂದ್ ಸಂಖ್ಯೆಗೆ 4 ಡಿಫರೆನ್ಸ್ ಬಂದಿದೆ. ಒಂದಕ್ಕೆ 4 ಕೂಡಿಸಿದಾಗ 5 ಬಂತು, 5ಕ್ಕೆ ಮತ್ತು 9 4 ಕೂಡಿಸಿದಾಗ 9 ಬಂತು, 9ಕ್ಕೆ 4 ಕೂಡಿಸಿದಾಗ 13 4 ಕೂಡಿಸಿದಾಗ 17 ಬರ್ತದೆ. ಪ್ರತಿ ಸಂಖ್ಯೆ ಗ್ಯಾಪ್ ಎಷ್ಟಿದೆ? 4 ಇಲ್ಲಿ ಎರಡನೇ ಸಂಖ್ಯೆಯನ್ನು ನೋಡೋಣ. 10 8 6 4 ಮುಂದಿನ ಸಂಖ್ಯೆ ಅನ್ನೋದು ಯಾವ್ದು ಬರ್ತದೆ ಅಂತ ಹೇಳಿ ತಮ್ಗೆ ಈಗಾಗಲೇ ಗೊತ್ತು, 2 ಬರುತ್ತೆ. ಏನಾಗಿದೆ ಅಂತಂದ್ರೆ ಪ್ರತಿ ಸಂಖ್ಯೆಯಲ್ಲಿ -2 ಕಳ್ಕೊತಾ ಬಂದಿದೆ. ಹಾಗಾಗಿ ಮುಂದಿನ ಸಂಖ್ಯೆ -2. ಈ ಸಂಖ್ಯೆಗಳು 4 8 16 32. ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ಒಂದೇ ಸಂಖ್ಯೆಗೆ 2 ಗುಣಾಕಾರ ಮಾಡಿದೆ. 4ಕ್ಕೆ 2 ಗುಣಾಕಾರ ಮಾಡಿದಾಗ 8 ಬಂತು, 8ಕ್ಕೆ 2 ಗುಣಾಕಾರ ಮಾಡಿದಾಗ 16 ಬಂತು, 16ಕ್ಕೆ 2 ಗುಣಾಕಾರ ಮಾಡಿದ್ರೆ 32, 2ರಿಂದ ಗುಣಿಸಲಾಗಿದೆ. ಈ ಕೊನೆ ಸಂಖ್ಯೆ ಇನ್ನೊಂದು ನೋಡ್ಬೋದು ನಾವು 0 7 26 ಮತ್ತು 63. ಇಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅಂತಂದ್ರೆ 0 7 26 63 ಪ್ರತಿ ಸಂಖ್ಯೆಗಳಿಗೆ n ಒಂದೇ ಸಂಖ್ಯೆ n ಅಂತ ತಿಳ್ಕೊಂಡಾಗ ಅದನ್ನು ಕ್ಯೂಬ್ ಕಲಿಸಿ ಮತ್ತದರ -1 ಮಾಡಲಾಗಿದೆ. n ಕ್ಯೂಬ್ -1 1 ಕ್ಯೂಬ್ 1 -1 ಮಾಡಿದಾಗ 0 ಅಂತ ಬಂತು. 2 ಕ್ಯೂಬ್ ಮಾಡಿದಾಗ 8 8 -1 7 ಬಂತು. ಹೀಗಾಗಿ 3 ಕ್ಯೂಬ್ ಮಾಡಿದಾಗ ಮತ್ತು 4 ಕ್ಯೂಬ್ ಮುಂದಿನ ಸಂಖ್ಯೆ, 5 ಕ್ಯೂಬ್ -1 ಅನ್ನ ಮಾಡಿದಾಗ ಮುಂದಿನ ಸಂಖ್ಯೆನ ದೊರೆಯುತ್ತದೆ. ಇಲ್ಲಿಯವರೆಗೆ ನಾವು ನೋಡಿದಂತ ಸಂಖ್ಯೆಗಳೆಲ್ಲ ಸರಣಿ ಪದಗಳು. ಈ ಒಟ್ಟಾರೆ ನಾವು ತಿಳ್ಕೊಂಬಳೋದು ಏನಂತಂದ್ರೆ ಈ ಪದಗಳೆಲ್ಲ ಶ್ರೇಣಿ ಅಂತ ಹೇಳಿ ಕರಿತೇವೆ. ನಾವು ಏನಾದ್ರು ಸೀಕ್ವೆನ್ಸ್ ಆರ್ಡರ್ ನಲ್ಲಿ ಇದ್ದಾಗ ಶ್ರೇಣಿ ಅಂತ ಕರಿತೇವೆ. ಶ್ರೇಣಿ ಅಂತಂದ್ರೆ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ಸಂಖ್ಯೆಗಳ ಕ್ರಮಬದ್ಧ ಜೋಡಣೆಯನ್ನ ಮಾಡಲಾಗಿತ್ತಲ್ಲ, ಅದು ಜೋಡಣೆಗೆ ನಾವು ಶ್ರೇಣಿ ಅಂತ ಕರೆಯುತ್ತೇವೆ. ಒಂದು ಉದಾಹರಣೆಯನ್ನು ನೋಡೋಣ. ಆಲ್ರೆಡಿ ಈ ಉದಾಹರಣೆ ನಾವು ಮೊದಲೇ ಕಲ್ಕೊಂಡಿದ್ದೆವು. 1 5 9 13 ಅನ್ನೋದು ಇದೊಂದು ಉದಾಹರಣೆ. ಇಲ್ಲಿ ಪ್ರತಿಯೊಂದು ಸಂಖ್ಯೆ ನಾವು ಮುಂದಿನ ಸಂಖ್ಯೆ ಏನ್ ಬರ್ತದೆ ಅನ್ನೋದು ಗೊತ್ತಿತ್ತು ಅಂತಂದ್ರ ಅದೊಂದು ಶ್ರೇಣಿ ರೂಪದಲ್ಲದ. ಇನ್ನೊಂದು ಉದಾಹರಣೆ ನೋಡೋಣ. 10 8 6 4 ಮುಂದಿನ ಪದ 2 ಅಂತ ಬರ್ತದೆ. ಹಾಗಾಗಿ ಇದೊಂದು ಶ್ರೇಣಿ ರೂಪದಲ್ಲಿದೆ. 4 8 16 32 ಮುಂದಿನ ಸಂಖ್ಯೆ 64 ಅನ್ನೋದು ಬರ್ತದೆ. ಇದೊಂದು ಶ್ರೇಣಿ ರೂಪದಲ್ಲಿದೆ. ಇಲ್ಲೊಂದು ಸಂಖ್ಯೆ 0 7 ಇದನ್ನು ಶ್ರೇಣಿ ರೂಪದಲ್ಲಿ, ಇವಾಗ ನಾನು ಹೇಳಿದ ಉದಾಹರಣೆಯನ್ನ n ಕ್ಯೂಬ್ -1 ಅನ್ನೋದು ಇದೊಂದು ಶ್ರೇಣಿ ರೂಪದಲ್ಲಿದೆ. ಈ ಶ್ರೇಣಿ ಆದ ನಂತರ ಮುಂದಿನ ಒಂದು ಏನ್ ಬರುತ್ತೆ ಅಂದ್ರೆ ಪರಿಮಿತ ಶ್ರೇಣಿಗಳು. ಪರಿಮಿತ ಅಂತಂದ್ರೆ ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಇಲ್ಲಿ ಶ್ರೇಣಿಯ ಪದಗಳು ಪರಿಮಿತವಾಗಿರುತ್ತವೆ, ನಿರ್ದಿಷ್ಟವಾಗಿ ಇಂತಿಷ್ಟೇ ಅಂತ ಹೇಳಿ ಸ್ಥಿರವಾಗಿರುತ್ತವೆ. ಪರಿಮಿತ ಪದಗಳನ್ನ ಹೊಂದಿರುವ ಶ್ರೇಣಿಯನ್ನು ನಾವು ಪರಿಮಿತ ಶ್ರೇಣಿ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ನೋಡೋಣ. ಈ ಶ್ರೇಣಿಯಲ್ಲಿ ನಿರ್ದಿಷ್ಟ ಪದಗಳು ಮಾತ್ರ ಇರುತ್ತೆ. 1 2 3 4 5 6 ಅನ್ನೋದು ಮಾತ್ರ. ಇದು ಒಟ್ಟು ಈ ಶ್ರೇಣಿಯ ಪದಗಳು 6 ಪದಗಳಾಗಿವೆ. ಇಲ್ಲಿ ಕೊನೆ ಪದವನ್ನ ನಮ್ಗೆ ಗೊತ್ತಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. 2 4 6 8 ಡ್ಯಾಶ್ 20 ಕೊನೆ ಪದ 20. ಅಂದ್ರೆ ಇದರಲ್ಲಿ ಈ ಶ್ರೇಣಿಯಲ್ಲಿ ಒಟ್ಟು 10 ಪದಗಳಿವೆ. ಪ್ರತಿಯೊಂದು ಪದ ಒಂದೇ ಪದ 2, ಎರಡನೇ ಪದ 4, ಹಾಗಾಗಿ ಕೊನೆ ಪದ 20. ಕೊನೆ ಪದ ಗೊತ್ತಿರ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಅಪರಿಮಿತ ಶ್ರೇಣಿ ಅಂತ ಕರಿತೀವಿ. ಅಪರಿಮಿತ ಶ್ರೇಣಿಯನ್ನು ನೋಡೋಣ. ಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ a1, a2, a3 so on an. ಕೊನೆ ಪದ ಇಲ್ಲಿ ಗೊತ್ತಿರುತ್ತೆ. ಮುಂದಿನದು ಅಪರಿಮಿತ ಶ್ರೇಣಿ. ಅಪರಿಮಿತ ಅಂತಂದ್ರೆ ಇಲ್ಲಿ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಇಲ್ಲಿ ಅಪರಿಮಿತ ಪದಗಳನ್ನ ಹೊಂದಿರುತ್ತೆ. ಅಪರಿಮಿತ ಪದಗಳನ್ನ ಹೊಂದಿರುವ ಶ್ರೇಣಿಯನ್ನು ನಾವು ಅಪರಿಮಿತ ಶ್ರೇಣಿ ಎಂದು ಕರೆಯುತ್ತೇವೆ. ಇದನ್ನ ಉದಾಹರಣೆಯನ್ನು ನೋಡೋಣ ನಾವು. 1 2 3 4 5 6 ಡ್ಯಾಶ್ ಡ್ಯಾಶ್ ಅಂತ ಹೇಳಿದೆ. ಇಲ್ಲಿ ಪದಗಳ ಸಂಖ್ಯೆ ಮಿತಿ ಇರಲ್ಲ, ಅಪರಿಮಿತವಾಗಿರುತ್ತೆ. ಎಷ್ಟು ಪದಗಳಿವೆ ಅನ್ನೋದನ್ನ ಇಲ್ಲಿ ಗೊತ್ತಿರಲ್ಲ. ಹಾಗಾಗಿ ಇದನ್ನ ಅಪರಿಮಿತ. ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಬಂತು ಅಂದ್ರೆ ಅಪರಿಮಿತ. ಅಲ್ಲಿ ಕೊನೆ ಪದವನ್ನ ಗೊತ್ತಿರಲ್ಲ. ಇನ್ನೊಂದು ಸಂಖ್ಯೆಯನ್ನು ನೋಡೋಣ. ಮೊದಲನೇ ಪರಿಮಿತ ಶ್ರೇಣಿಯಲ್ಲಿ ನೋಡಿದ ನಾವು 2 4 6 8 ಅಂತ ಹೇಳಿ ತಗೊಂಡಿದ್ದೆ. ಅದ್ರಲ್ಲಿ ಕೊನೆ ಪದ 20 ಅಂತ ಹೇಳಿ ಗೊತ್ತಿತ್ತು. ಇಲ್ಲಿ ಕೊನೆ ಪದ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದು ಅಪರಿಮಿತ ಶ್ರೇಣಿ ಅಂತ ಹೇಳಿ ಕರಿಬಹುದು. ಇದನ್ನ ಅಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರುತ್ತೆ? a1 a2 a3 so on ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಕರೀತೀವಿ. ಅಲ್ಲಿ ಪರಿಮಿತ ಶ್ರೇಣಿಯಲ್ಲಿ a1 a2 a3 ಡ್ಯಾಶ್ an ಅನ್ನ ಕೊನೆಯ ಪದ ಗೊತ್ತಿತ್ತು. ಇಲ್ಲಿ ಕೊನೆ ಪದವನ್ನ ಗೊತ್ತಿರಲ್ಲ. ಅದನ್ನ ಅಪರಿಮಿತ ಶ್ರೇಣಿ ಅಂತ ಹೇಳಿ ಕರೀತೇವೆ. ಇಲ್ಲಿ a1 a2 a3 ಮತ್ತು so on an ಒಂದು ಸಮಾಂತರ ಶ್ರೇಣಿ. ಈ ಶ್ರೇಣಿಯಲ್ಲಿ ಪ್ರತಿಯೊಂದು ಅಕ್ಷರಗಳು ಶ್ರೇಣಿಯ ಪದಗಳಾಗಿರುತ್ತವೆ. ಶ್ರೇಣಿಯ ಪದಗಳು a1 ಅನ್ನೋದು ಒಂದು ಪದ, a2 ಅನ್ನೋದು ಒಂದು ಪದ, ಶ್ರೇಣಿಯ ಒಂದು ಪದ, a3 ಅನ್ನೋದೊಂದು ಶ್ರೇಣಿಯ ಒಂದು ಪದ, an ಅನ್ನೋದು ಶ್ರೇಣಿಯ ಕೊನೆಯ ಪದ ಆಗಿರ್ತದೆ. ಇಲ್ಲಿ ತಾವು ನೋಡಬಹುದು a1 ಅಂತ ಹೇಳಿ ಕಾಣ್ತಾ ಇದೆ. a1 ಈ ಶ್ರೇಣಿಯ ಮೊದಲನೇ ಪದ. a1 ಒಂದೇ ಮತ್ತು a ಅನ್ನೋದು ಅದಕ್ಕೆ ಅಂತ ಹೇಳಿ ಕರಿತೀವಿ. a2 ಎರಡನೇದು, a2 ಎರಡನೆಯ ಪದ, a3
ಮೂರನೇ ಪದ. ಹಾಗಾಗಿ an ಅನ್ನೋದು ಕೊನೆಯ ಪದ ಆಗಿರುತ್ತದೆ. ಇಲ್ಲಿ an ಅನ್ನೋದು ಈ ಶ್ರೇಣಿಯ n ಪದಗಳ ಸಂಖ್ಯೆ, ಪದಗಳ ಸ್ಥಾನವನ್ನ ಸೂಚಿಸುತ್ತದೆ. ಇನ್ನು ಇದಿಷ್ಟೆಲ್ಲ ಕಲಿತಾದ ನಂತರ ಸಮಾಂತರ ಶ್ರೇಣಿಯನ್ನು ನೋಡೋಣ ನಾವು. ಸಮಾಂತರ ಶ್ರೇಣಿ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಬೇಕಾದರೆ ಅದರ ಹಿಂದಿನ ಪದಕ್ಕೆ ಒಂದು ಸ್ಥಿರ ಸಂಖ್ಯೆಯನ್ನ ಜೋಡಣೆ ಮಾಡ್ಕೋತ ಬಂದ್ರೆ ಆ ಪಟ್ಟಿ ಒಂದು ಕ್ರಮಬದ್ಧ ಒಂದು ಪಟ್ಟಿಯನ್ನು ಸಿಗ್ತದ. ಆ ಪಟ್ಟಿಯನ್ನು ನಾವು ಏನು ಕರಿತೀವಿ? ಸಮಾಂತರ ಶ್ರೇಣಿ. ಇಲ್ಲಿ ತಾವು ನೋಡಬಹುದು, ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ಸ್ಥಿರ ಸಂಖ್ಯೆಯನ್ನು ನಾವು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಶ್ರೇಣಿ ಅಂತ ಕರೆಯುತ್ತೇವೆ. ಸಮಾಂತರ ಶ್ರೇಣಿ ಅನ್ನೋದು ಗೊತ್ತಾಗಬೇಕು. ಒಂದು ಉದಾಹರಣೆಯನ್ನು ನೋಡೋಣ ನಾವಿಲ್ಲಿ. ಇಲ್ಲಿ ಉದಾಹರಣೆ ನೋಡ್ರಿ, 1, 5, 9, 13. ಒಂದನ್ನೋದೊಂದು ಒಂದು ಸಂಖ್ಯೆ ಅದ. ಅದ್ರ ಮುಂದಿನ ಪದವನ್ನ ಪಡೆಯಬೇಕಾದ್ರೆ ಅದು 4 ಅನ್ನೋದು ಕೂಡಿಸಿದ್ರು, ಸ್ಥಿರವಾದ ಸಂಖ್ಯೆ. 4 ಕೂಡಿಸಿದಾಗ 5 ಅನ್ನೋದು ಬಂತು. ಮತ್ತ ಅದಾದ ನಂತರ ಮುಂದಿನ ಸಂಖ್ಯೆಗಳು 9 ಸಿಗ್ಬೇಕಾದ್ರೆ ಅದಕ್ಕೆ ಮತ್ತೆ 5ಕ್ಕೆ 4 ಅಂದ್ರೆ ಹಿಂದಿನ ಸಂಖ್ಯೆ 9 ಸಿಕ್ಕಲ್ಲ, ಅದಕ್ಕೆ 5 ಹಿಂದಿನ ಸಂಖ್ಯೆ ಅಂತ ಕರೀತೀವಿ. ಈ 5 ಹೆಂಗ್ ಬಂತು ಅಂದ್ರೆ ಹಿಂದಿನ ಸಂಖ್ಯೆ 1ಕ್ಕೆ 4 ಸ್ಥಿರವಾದ ಸಂಖ್ಯೆಯನ್ನ ಕೂಡ್ಕೋತ ಹೋದಾಗ ಮುಂದಿನ ಪದಗಳನ್ನು ಸಿಗ್ತಾವ. ಇದನ್ನ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಅಂತರ ಗ್ಯಾಪ್ ಸೇಮ್ ಇರ್ತದ, ಅದನ್ನ ಸಮಾಂತರ ಶ್ರೇಣಿ. ಒಂದು ಉದಾಹರಣೆ ನೋಡ್ಬೋದು, ಮೆಟ್ಟಿಲುಗಳು ಎಲ್ಲ ಅಂತರ ಸೇಮ್ ಇರುತ್ತಲ್ಲ. ಒಂದ್ ಮೆಟ್ಟಿಲು ಒಂದು, ಅದಾದ ನಂತರ ಮತ್ತೆ ಗ್ಯಾಪ್ ಹೆಚ್ಚಿಗೆ ಆಗ್ತದೆ, ಮೆಟ್ಟಿಲು ಏರ್ಲಕ್ಕೆ ಬರ್ಬೇಕು. ಹಾಗಾಗಿ ಈ ಸಮಾಂತರ ಶ್ರೇಣಿಯಲ್ಲಿ ಅಂತರವನ್ನ ಅದು ಶ್ರೇಣಿ ಅದನ್ನೇ ಮುಂದಿನ ಗ್ಯಾಪ್ ಅನ್ನ, ಅಲ್ಲಿ ಗ್ಯಾಪ್ ಸೇಮ್ ಇದ್ದಿಲ್ಲ, ಇಲ್ಲಿ ಗ್ಯಾಪ್ ಅನ್ನ ಸೇಮ್ ಬರುತ್ತೆ, ಅಂತರವನ್ನ ಸೇಮ್ ಬರುತ್ತೆ. ಹಾಗಾಗಿ ಇದನ್ನು ಸಮಾಂತರ ಶ್ರೇಣಿ ಅಂತೇಳಿ ಕರೆಯುತ್ತೇವೆ. ಇನ್ನೊಂದು ಉದಾಹರಣೆ ನೋಡೋಣ. 10, 8, 6, 4 ಮುಂದಿನ ಪದ 2 ಬರ್ತದೆ. ಇಲ್ಲಿ ಗ್ಯಾಪ್ ಎಷ್ಟದ ಅಂತಂದ್ರೆ 2 ಅದ, -2 ಅನ್ನೋದು ಗ್ಯಾಪ್ ಇದೆ. ಇನ್ನೊಂದು ಸಂಖ್ಯೆ 4, 8, 12, 16 ಸೋ ಆನ್ 44 ಅಂತ ಹೇಳಿದ್ರೆ ಕೊನೆ ಪದ 44. ಈ ಸಮಾಂತರ ಶ್ರೇಣಿಯ ಕೊನೆ ಪದ 44. 4ರಿಂದ ಇಲ್ಲಿ 8ಕ್ಕೆ 4 ಅನ್ನೋ ಗ್ಯಾಪ್ ಇದೆ. 8ರಿಂದ ಮತ್ತು 12ಕ್ಕೆ 4 ಅನ್ನೋ ಗ್ಯಾಪ್ ಇದೆ. 12ರಿಂದ 16ಕ್ಕೆ 4 ಗ್ಯಾಪ್ ಇದೆ. ಇದನ್ನ ಅಂತರ ಅಂತ ಕರಿತೇವೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ತಾವು ನೋಡಬಹುದು. 18, 18, 18 ಅಂತ ಹೇಳ್ಕೊಟ್ಟಿದೆ. ಇದನ್ನು ಒಂದು ಸಮಾಂತರ ಶ್ರೇಣಿ. ಇಲ್ಲಿ ಗ್ಯಾಪ್ ಏನು ಇಲ್ಲ, 0 ಅನ್ನೋದಿದೆ. ಪ್ರತಿ ಸರಿ 2 ಪದಗಳ ನಡುವಿನ ಅಂತರ ಎಷ್ಟಿದೆ? 0 ಆಗಿದೆ. ಹಾಗಾಗಿ ಇದನ್ನು ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಮುಂದೆ ನಾನು ಹೇಳ್ತೀನಿ ಸ್ಥಿರ ಸಮಾಂತರ ಶ್ರೇಣಿ ಅಂತ ಕರಿತೇವೆ. ಮುಂದಿನ ಸ್ವಲ್ಪ ಡಿಸ್ಕಸ್ ಮಾಡೋಣ ಅದನ್ನ. ಅದಾದ ನಂತರ ನಾವೀಗ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ಡಿ ಅನ್ನೋದು ಬರುತ್ತೆ ಸಮಾಂತರ ಶ್ರೇಣಿಯಲ್ಲಿ. ಆ ಡಿ ಅನ್ನೋದು ಹೆಂಗ್ ಮಾಡ್ಬೇಕಂತ, ಒಂದು ಸಮಾಂತರ ಶ್ರೇಣಿಯ ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸವನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರೆಯುತ್ತೇವೆ. ಒಂದು ಸಮಾಂತರ ಶ್ರೇಣಿಯ 2 ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸವನ್ನು ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಕಾಮನ್ ಡಿಫರೆನ್ಸ್ ಡಿ ಅಂತ ಕರೆಯುತ್ತೇವೆ. ಉದಾಹರಣೆಯನ್ನು ನೋಡೋಣ. ಇಲ್ಲಿ A1, A2, A3 ಅನ್ನೋದು ಒಂದು ಸಮಾಂತರ ಶ್ರೇಣಿಯಾದರೆ, ಸಮಾಂತರ ಶ್ರೇಣಿಯ ಪದಗಳಾದರೆ ಡಿ ಅನ್ನೋದು ಏನಾಯ್ತದ ಅಂತಂದ್ರೆ, ಡಿ ಅನ್ನೋದು ಹೆಂಗ್ ಮಾಡ್ಬೇಕು ಅಂತಂದ್ರೆ A3 - A2 ಸಮನಾಗಿದೆ A2 - A1 ಈಕ್ವಲ್ ಟು ಒಂದು ಸ್ಥಿರಾಂಕ ಬರುತ್ತೆ. ಯಾವುದಾದ್ರೂ ಒಂದು ಸ್ಥಿರಾಂಕ ಬರುತ್ತೆ. ಕೆಲವೊಂದು ನೆನಪಿಡಬೇಕಾದ ಅಂಶಗಳು. ಸ್ಥಿರ ಸಮಾಂತರ ಶ್ರೇಣಿ, ಸಾಮಾನ್ಯ ವ್ಯತ್ಯಾಸವು 0 ಹೊಂದಿರುವ ಸಮಾಂತರ ಶ್ರೇಣಿಯನ್ನು ಸ್ಥಿರ ಸಮಾಂತರ ಶ್ರೇಣಿ ಎನ್ನುತ್ತೇವೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ 0 ಆಗಿರುತ್ತೆ. ನಾವು ಈಗಾಗಲೇ ನೋಡಿದೆವು 18, 18, 18 ಅನ್ನೋದು. ಆ 18 ಎರಡೂ ಪದಗಳ ನಡುವಿನ ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ 0 ಆಗಿತ್ತು. ಹಾಗಾಗಿ ಅದನ್ನ ಸ್ಥಿರ ಸಮಾಂತರ ಶ್ರೇಣಿ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ 11, 11, 11 ಅಂತ ಹೇಳಿದ್ರೆ ಡ್ಯಾಶ್ ಡ್ಯಾಶ್ ಡ್ಯಾಶ್, ಇದೊಂದು ಸಮಾಂತರ ಶ್ರೇಣಿ. ಇದು ಅಪರಿಮಿತ ಶ್ರೇಣಿ. ಯಾಕಂದ್ರೆ ಮುಂದೆ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರೆ ಅಪರಿಮಿತ ಶ್ರೇಣಿ. ಎರಡು ಪದಗಳ ನಡುವಿನ ವ್ಯತ್ಯಾಸ, ಈ 11, 11 ಪದಗಳ ನಡುವಿನ ವ್ಯತ್ಯಾಸ 0, ಮತ್ತು ಮುಂದಿನ 11, 11 ಪದಗಳ ನಡುವಿನ ವ್ಯತ್ಯಾಸ 0. ಹಾಗಾಗಿ ಇದೊಂದು ಸ್ಥಿರ ಸಮಾಂತರ ಶ್ರೇಣಿ. ಇನ್ನೊಂದು ಉದಾಹರಣೆ ಇದೆ. 8, 8, 8 ಅನ್ನೋದು ಕೊನೆ ಪದ 8 ಗೊತ್ತಿದೆ. ಹಾಗಾಗಿ ಇದನ್ನ ಪರಿಮಿತ ಶ್ರೇಣಿ ಅಂತ ಕರಿತೇವೆ. ಈ ಪರಿಮಿತ ಶ್ರೇಣಿಯನ್ನು ಸ್ಥಿರ ಸಮಾಂತರ ಶ್ರೇಣಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಸ್ಥಿರ ಸಮಾಂತರ ಶ್ರೇಣಿ ಅಂತಂದ್ರ ಸಾಮಾನ್ಯ ವ್ಯತ್ಯಾಸವು 0 ಆಗಿರ್ತದೆ. ನಾ 2 ಉದಾಹರಣೆಯನ್ನು ತಗೊಂಡಿದ್ದೀನಿ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇದು ಸ್ಥಿರ ಸಮಾಂತರ ಶ್ರೇಣಿ. ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿಯ ಸ್ಥಿರ ಸಮಾಂತರ ಶ್ರೇಣಿ ಅಂತ ಹೇಳಿ ಕರೆಯುವುದು. ಮೊದಲ ಪದ A1 ಸಾಮಾನ್ಯ ವ್ಯತ್ಯಾಸ D ಹೊಂದಿರುವ ಸಮಾಂತರ ಶ್ರೇಣಿಯನ್ನ ಯಾವ ರೀತಿ ಬರೀಬಹುದು? ಇಲ್ಲಿ A1, A2, A3 so on AN. ಇಲ್ಲಿ A
ಮೊದಲನೇ ಪದ ಎ ಮತ್ತು A1 ಮೊದಲನೇ ಪದನೇ ಅಂತ ಕರಿತೇವೆ. ಎರಡನೇ ಪದವನ್ನ ಸಿಗ್ಬೇಕಾದ್ರೆ ನಮ್ಗ ಎ ಗ ಡಿ ಅನ್ನ ಕೂಡ್ಬೇಕು, A ಪ್ಲಸ್ ಡಿ. ಮೂರನೇ ಪದವನ್ನ ಸಿಗ್ಬೇಕಾದ್ರೆ ಎ ಗ ಎರಡು ಡಿ ಅನ್ನ ಕೂಡಿಸ್ಬೇಕು, A ಪ್ಲಸ್ ಡಿ ಡಿ. ನಾಲ್ಕನೇ ಪದವನ್ನ ಸಿಗ್ಬೇಕಾದ್ರೆ A ಪ್ಲಸ್ ಡಿ 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 ಮೂರು ಡಿ ಗಳನ್ನ ಕೂಡ್ಬೇಕು. ಇದೇ ರೀತಿ ಕೂಡ್ಕೋತ ಹೋದಾಗ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಮೊದಲನೇ ಪದ ಎ, ಎರಡನೇ ಪದ A ಪ್ಲಸ್ ಡಿ, ಮೂರನೇ ಪದ A ಪ್ಲಸ್ 2D, ಮೂರನೇ ಪದ A ಪ್ಲಸ್ 2D, ನಾಲ್ಕನೇ ಪದ A ಪ್ಲಸ್ 3D. ಈ ರೀತಿ ಆಗುತ್ತೆ. ಲಾಸ್ಟ್ ಕೊನೆಯ ಪದ ಎನ್ನೇ ಪದ A ಪ್ಲಸ್ n ಮೈನಸ್ 1 ಇಂಟು ಡಿ ಅನ್ನೋದಾಗುತ್ತೆ. ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಬರುತ್ತೆ. ಪರಿಮಿತ ಸಮಾಂತರ ಶ್ರೇಣಿ ಈಗಾಗಲೇ ತಿಳ್ಕೊಂಡಿದ್ರಿ. ಒಂದು ಪರಿಮಿತ ಪದಗಳನ್ನ ಹೊಂದಿರುವ ಸಮಾಂತರ ಶ್ರೇಣಿಗೆ ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿ ಕರೆಯುತ್ತೇವೆ. ಅಂದ್ರೆ ಲಿಮಿಟೆಡ್ ಪದಗಳನ್ನ ಹೊಂದಿರಬೇಕು. ಕೊನೆಯ ಪದ ಯಾವುದು ಅನ್ನೋದು ಗೊತ್ತಿರ್ಬೇಕು. ಇಲ್ಲಿ ನಮ್ಗ ಇಲ್ಲೊಂದು ಉದಾಹರಣೆ ತಾವು ನೋಡಬಹುದು. 2, 4, 6, 8 ಸೋ ಆನ್ 20 ಅನ್ನೋದು ಒಂದಿದೆ. ಇದು ಪರಿಮಿತ ಸಮಾಂತರ ಶ್ರೇಣಿಯ ಉದಾಹರಣೆ. ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಈ ಅಪರಿಮಿತ ಪದಗಳನ್ನ ಹೊಂದಿರುವ ಸಮಾಂತರ ಶ್ರೇಣಿಯನ್ನು ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರೀತೇವೆ. ಇಲ್ಲಿ ಪದಗಳ ಕೊನೆ ಪದ ಯಾವುದು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಉದಾಹರಣೆ 2, 4, 6, 8 ಸೋ ಆನ್ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರೆ ಡ್ಯಾಶ್ ಡ್ಯಾಶ್ ಕೊಟ್ಟ ನಂತರ ಕೊನೆ ಪದ ಒಂದು ಯಾವುದೋ ಒಂದು ಸಂಖ್ಯೆ ಕೊಟ್ಟರು ಅಂತಂದ್ರೆ ಅದು ಪರಿಮಿತ. ಕೊನೆ ಪದ ಕೊಡದಿದ್ದರೆ ಅಪರಿಮಿತ. ಸಿಂಪಲ್ ಆಗಿ ತಿಳ್ಕೊಳ್ಳೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು. ಸಾಮಾನ್ಯ ರೂಪ ಅಂತಂದಾಗ A, A1, A2, A3 ಸೋ ಆನ್ AN. ಕೊನೆಯಲ್ಲಿ AN ಬಂದ್ರೆ ಅದು ಪರಿಮಿತ, ಕೊನೆಯಲ್ಲಿ AN ಅನ್ನು ಬರದಿದ್ರೆ ಅದು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಬಹುದು. ಒಂದು ಸಮಾಂತರ ಶ್ರೇಣಿಯ ಯಾವುದೇ ಮುಂದಿನ ಪದವನ್ನ ಪಡೆಯಬೇಕಾದರೆ ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಬೇಕು, ಪ್ಲಸ್ ಅನ್ನ ಮಾಡಬೇಕು. ಮಾಡಿದ್ರೆ ಮುಂದಿನ ಪದವನ್ನ ಸಿಗ್ದ. ಉದಾಹರಣೆ ತಾವು ಇಲ್ಲಿ ನೋಡಬಹುದು. A ಪ್ಲಸ್ ಡಿ ಅನ್ನ ಕೂಡಿದಾಗ AN ಪ್ಲಸ್ ಡಿ ಅನ್ನ ಕೂಡಿದಾಗ AN ಪ್ಲಸ್ 1 ಅನ್ನೋದು ಸಿಗುತ್ತೆ. ಸಪೋಸ್ ನಾವು AN ಅನ್ನೋದು A ಎರಡನೇ ಪದ ಅಂತ ಹೇಳಿ ತಗೊಂಡು ಅಂತಂದ್ರೆ ಅದು ಪ್ಲಸ್ ಡಿ ಅನ್ನ ಕೂಡಿದಾಗ A ಮೂರನೇ ಪದವನ್ನ ಸಿಗುತ್ತೆ. ಇನ್ನೊಂದು ಸಮಾಂತರ ಶ್ರೇಣಿಯ ಯಾವುದೇ ಪದದ ಹಿಂದಿನ ಪದವನ್ನ ಸಿಗ್ಬೇಕಾದ್ರೆ, ಹಿಂದಿನ ಪದವನ್ನ ನಾವು ಪಡೆಯಬೇಕಾದ್ರೆ ಅದನ್ನ AN ಮೈನಸ್ ಡಿ ದಿಂದ ಕಳೆಯಬೇಕು. ಒಂದು ಸಮಾಂತರ ಶ್ರೇಣಿಯ ಯಾವುದೇ ಪದದ ಹಿಂದಿನ ಪದವನ್ನ ಪಡೆಯಬೇಕಾದ್ರೆ ಅದಕ್ಕೆ ಸಾಮಾನ್ಯ ವ್ಯತ್ಯಾಸದಿಂದ ಕಳೆಯಬೇಕು. ಇಲ್ಲಿ ತಾವು ನೋಡಬಹುದು AN ಮೈನಸ್ ಡಿ ಈಕ್ವಲ್ ಟು AN ಮೈನಸ್ 1 ಅನ್ನೋದು. ಸಪೋಸ್ ನಾವು ಉದಾಹರಣೆ A ಐದನೇ ಪದ, ಸಮಾಂತರ ಶ್ರೇಣಿಯ ಐದನೇ ಪದವನ್ನ ತಗೊಂಡು ಅದಕ್ಕೆ ಮೈನಸ್ ಡಿ ಅನ್ನ ಮಾಡಿದೆ ಅಂತಂದ್ರೆ A ನಾಲ್ಕನೇ ಪದವನ್ನ ಸಿಗುತ್ತೆ. ಇನ್ನೊಂದು ಅನುಕ್ರಮವಲ್ಲದ. ಈಗ ನಾವು ಪದಗಳನ್ನು ಕ್ರಮಾನುಗತವಾಗಿ ಕೊಟ್ರೆ ಅದ್ರ ಡಿ ಅನ್ನೋದು ಕಂಡುಹಿಡಿಬಹುದು. ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದಲ್ಲಿ ಒಂದನೇ ಪದವನ್ನ ಮೈನಸ್ ಮಾಡಿದಾಗ ವ್ಯತ್ಯಾಸ ಸಿಗ್ತದ. ಮೂರನೇ ಪದದಲ್ಲಿ ಎರಡನೇ ಪದವನ್ನ ಮೈನಸ್ ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ ಸಿಗ್ತದ. ಯಾವುದೋ ಒಂದು ಪದವನ್ನ ಕೊಟ್ಟಿರ್ತಾರೆ, ಮೂರನೇ ಪದ ಮತ್ತು ಆದ ನಂತರ 10ನೇ ಪದ ಅಂತ ಹೇಳಿ ಕೊಟ್ಟಿರ್ಬೋದು. ಆವಾಗ ನಾವು ಡಿ ಅನ್ನೋದು ಯಾವ ರೀತಿ ಕಂಡುಹಿಡಿಬೇಕು? ಇದಕ್ಕೊಂದು ಸೂತ್ರ ಇದೆ. ಡಿ ಈಕ್ವಲ್ ಟು AP ಮೈನಸ್ AQ ಡಿವೈಡ್ ಬೈ P ಮೈನಸ್ Q. ಇದು ಓಲ್ಡ್ ಬುಕ್ ನಲ್ಲಿ TP ಮೈನಸ್ TQ ಅಂತ ಹೇಳಿದೆ. P ಮೈನಸ್ Q ಅಂತ ಹೇಳಿ ಯಾವ್ದಾದ್ರು ತಗೋಬಹುದು. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಒಂದು ಇಲ್ಲಿ 10.2 ಅಭ್ಯಾಸದಲ್ಲಿ ಮೂರನೇದರಲ್ಲಿ 5ನೇ ಉದಾಹರಣೆಯನ್ನು ತಗೊಂಡು ಪ್ರಶ್ನೆಯನ್ನು ತಾವು ಬುಕ್ ನಲ್ಲಿ ನೋಡಬಹುದು. ಮೈನಸ್ 22 ಅನ್ನೋದಿದೆ. ಮೈನಸ್ 22 ಅನ್ನೋದು ಇಲ್ಲಿ ಅದು 226 ಅಂತ ಹೇಳಿ ಕಾಣ್ತಾ ಇದೆ. ತಾವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು. ಮೈನಸ್ 22 ಆರನೇ ಪದ. ಮೈನಸ್ 38 ಅನ್ನೋದು ಇಲ್ಲಿ ಮೈನಸ್ ಅನ್ನೋದು ಸೂತ್ರದಲ್ಲಿ ಮೈನಸ್ ಬರುತ್ತೆ. 38 ಅನ್ನೋದು ಎರಡನೇ ಪದ. ಹಾಗಾಗಿ ಇಲ್ಲಿ P ಅಂತಂದ್ರೆ 6, Q ಅಂತಂದ್ರೆ 2. ಕೆಳಗಡೆ ಛೇದನದಲ್ಲಿ 6 ಮೈನಸ್ 2 ಅನ್ನ ತಗೊಂಡಿದ್ದು. ಅದು 6 ಮೈನಸ್ 2 4 ಬರುತ್ತೆ. ಅಂಶದಲ್ಲಿ ಮೈನಸ್ 22 ಮೈನಸ್ 38 ಮಾಡಿದಾಗ 60 ಬರುತ್ತೆ. ಅವೆರಡನ್ನ ಡಿವೈಡ್ ಮಾಡಿದಾಗ ಮೈನಸ್ 15. ಡಿ ಅನ್ನೋ ಸಾಮಾನ್ಯ ವ್ಯತ್ಯಾಸ ಮೈನಸ್ 15 ಬರುತ್ತೆ. ಇದು ಅಭ್ಯಾಸ 10.2 ರಲ್ಲಿ ಮೂರನೇ 5ನೇ ಲೆಕ್ಕ ಇದೆ. ಮೂರನೇ ಮೇನ್ ಪ್ರಶ್ನೆಯಲ್ಲಿ 5ನೇ ಲೆಕ್ಕ ಇದೆ. ಪುಸ್ತಕದಲ್ಲಿ ತಾವು ನೋಡಬಹುದು. ಸಾಮಾನ್ಯವಾಗಿ A1, A2, A3 ಸೋ ಆನ್ AN ಅನ್ನೋದು ಒಂದು ಸಮಾಂತರ ಶ್ರೇಣಿಯ ಆದರೆ ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಇರುತ್ತದೆ ಅನ್ನೋದು D ಈಕ್ವಲ್ ಟು AK+1 ಮೈನಸ್ AK ಅನ್ನೋದಿರುತ್ತೆ. ಇಲ್ಲಿ AK+1 ಮತ್ತು AK ಗಳು ಕ್ರಮವಾಗಿ K+1ನೇ ಪದ ಮತ್ತು Kನೇ ಪದಗಳಾಗಿರುತ್ತವೆ. K ಅನ್ನೋದು ಇನ್ನೊಂದು ಚರಾಕ್ಷರ ತಗೊಂಡಿದ್ದೀನಿ, ಅದು K ಅನ್ನೋದು N ಅಂತ ಹೇಳಿ ತಗೊಳ್ಬಹುದು. ತಾವು K+1ನೇ ಪದ ಮತ್ತು Kನೇ ಪದ ಅಂತೇಳಿ ಆಗಿರುತ್ತೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಈ ನೋಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಇರುತ್ತೆ, ತಾವು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು. ನಮಸ್ಕಾರ, ಧನ್ಯವಾದಗಳು.